ರೈತ ಸಂಘದ ರಾಜ್ಯಾಧ್ಯಕ್ಷರಾದ ನಾಗೇಂದ್ರಣ್ಣ ಅವರೇ, ಶಾಂತಕುಮಾರ್ ಅವರೇ, ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವಂತಹ ವಿರೋಧ ಪಕ್ಷದ ನಾಯಕರಾದ ಕಾಂಗ್ರೆಸ್ ನಾಯಕರಾದ ಶ್ರೀ ಸಿದ್ದರಾಮಯ್ಯನವರೇ, ರಮೇಶ್ ಕುಮಾರ್ ಅವರೇ ಮತ್ತು ಎಲ್ಲ ಗೌರವಾನ್ವಿತ ಶಾಸಕರೇ, ಮುಖಂಡರೇ, ಮೊದಲಿಗೆ ನಾವು ಒಂದು ಘೋಷಣೆಯ ಮೂಲಕ, ಈ ಸರ್ಕಾರದ ವಿರುದ್ಧ ಘೋಷಣೆಯ ಮೂಲಕ ನಮ್ಮ ಹೋರಾಟದ ಕಿಚ್ಚನ್ನ ಸರ್ಕಾರಕ್ಕೆ ತಿಳಿಸೋಣ. ರೈತ ವಿರೋಧಿ, ಕಾರ್ಮಿಕ ವಿರೋಧಕ್ಕೆ ಸರ್ಕಾರಕ್ಕೆ ಧಿಕ್ಕಾರ. ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ರೈತರ ಹೋರಾಟಕ್ಕೆ ಜಯವಾಗಲಿ, ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ. ನಾವು ಡೇಟಾ ಕಿರೋಸ್ಕರ್ ಮೋಟಾರ್ ಕಾರ್ಮಿಕರ ಇಲ್ಲಿ ಹೋರಾಟದಲ್ಲಿ ಭಾಗಿಯಾಗಿ ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಇಲ್ಲಿ ಅಂದ್ರೆ, ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತೇನು ತಿದ್ದುಪಡಿಗಳನ್ನ ಮಾಡ್ತಾ ಇದೆ, ಏನು ಬದಲಾವಣೆಗಳನ್ನ ಮಾಡ್ತಾ ಇದೆ, ಯಾವ ಹೊಸ ಕಾನೂನುಗಳನ್ನ ತರ್ತಾ ಇದೆ, ಇದೆಲ್ಲದರ ಮೂಲ ಉದ್ದೇಶ ಇರೋದು ಒಂದೇ, ಇಡೀ ವ್ಯವಸ್ಥೆಯನ್ನ, ಕಾರ್ಮಿಕರನ್ನ ಮತ್ತು ರೈತರನ್ನ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಮತ್ತು ಕಾರ್ಪೊರೇಟ್ ಕಂಪನಿಗಳ ವಶಕ್ಕೆ ಕೊಡುವಂತಹ ಕಾನೂನುಗಳನ್ನ ಮಾಡ್ತಾ ಇದೆ. ಈ ರೀತಿ ಇಡೀ ವ್ಯವಸ್ಥೆ ರೈತರು ಮತ್ತು ಕಾರ್ಮಿಕರು ಕಾರ್ಪೊರೇಟ್ ಕಂಪನಿಗಳ ತೆಕ್ಕೆಗೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಾವು ಡೇಟಾ ಕಿರ್ಲೋಸ್ಕರ್ ಕಾರ್ಮಿಕರು ಜೀವಂತ ಸಾಕ್ಷಿಯಾಗಿ ನಿಂತಿದ್ದೀವಿ. ನಾವು ಕೆಲಸ ಮಾಡೋ ಕಾರ್ಖಾನೆಯಲ್ಲಿ ನಾವು ಯಂತ್ರಗಳ ಸಮನಾಗಿ, ಯಂತ್ರಗಳ ಪಕ್ಕದಲ್ಲಿರುತ್ತೆ, ಆ ಯಂತ್ರದ ಜೊತೆ ಕಾಂಪಿಟೇಷನ್ ಮಾಡಿ ಯಂತ್ರಕ್ಕಿಂತ ಜಾಸ್ತಿ ಉತ್ಪಾದನೆಯನ್ನು ನಾವು ಕೊಡಬೇಕು. ಕೊಡಕ್ಕಾಗಿಲ್ಲ ಅಂದ್ರೆ ನನ್ನ ಮನೆಗೆ ಹೋಗ್ತಾರೆ, ತೆಗಿತಾರೆ, ಸಸ್ಪೆಂಡ್ ಮಾಡ್ತಾರೆ. ಯಂತ್ರದ ಜೊತೆ ನಾನು ಕಾಂಪೀಟ್ ಮಾಡಬೇಕು, ಅದು ಹೇಗೆ ಸಾಧ್ಯ? ನಾನು ಶೌಚಾಲಯಕ್ಕೆ ಹೋಗ್ಬೇಕು ಅಂದ್ರೆ, ನಾನು ನೀರು ಕುಡಿಬೇಕು ಅಂದ್ರೆ ಅದಕ್ಕೆ ಆ ಸಮಯಕ್ಕೆ ಸಮಯವನ್ನು ಖರ್ಚು ಮಾಡ್ತಾರೆ. ಕೇಳಿದ್ರೆ ಇದು NMC ರೂಲ್ಗಳು, ಸರ್ಕಾರ ನಮಗೆ ಅನುಮತಿ ಕೊಟ್ಟಿದೆ, ಅವಕಾಶ ಕೊಟ್ಟಿದೆ ಅಂತಾರೆ. ನನ್ನ ಮನೆಯಲ್ಲಿ ಆರೋಗ್ಯ ಸರಿ ಇಲ್ಲ ಅಂದ್ರೂ ಕೂಡ ನಾನು ರಜೆ ತಗೊಂಡ್ರೆ ಅದಕ್ಕೆ 11 ಲೀವ್ ಆಗ್ತಾರೆ. ಈ ರೀತಿ ಆರೋಗ್ಯ ಸಮಸ್ಯೆಯಿಂದ ನೀವು ಕೇಳ್ತಿಲ್ಲ